2 ಎಕರ್ಕ ನಾವು 5 ಲಕ್ಷ ಮಾಡಿದ್ದೇವೆ ನೋಡ್ರಿ. ಓಕೆ. ಹೂವು ಬಿಡ್ತಂದ್ರೆ ನಾವು ಹಡ್ಡಕ್ಕೆ ಚಾಲೂನೆ ಮಾಡ್ಬೇಕು. ಹೊಲ ಓಕೆ. ಹ್ಯಾಂಗ ಒಣಗ್ತದ ಹಂಗೆ ಕಲರ್ ಬರ್ತದ. ಕಲರ್ ಬರ್ತದೆ ಸರ್. ಹಂಗೆ ಕಲರ್ ಬರ್ತದೆ ನೋಡ್ರಿ ಸರ್. ಕಾರಿಬೇಕಿಂದ ಒಂದು ತಗೋರಿ ಸರ್. ಇದು ಬ್ಯಾಗಿಗೆ ಎಷ್ಟು ತಗೋತೀರಿ? 20 ರೂಪಾಯಿ. 2 ಎಕರೆ ಮಾಡಿದೇವ್ರಿ. ಎಕರೆಕ 22 ಸೇರ್ ಬೇಕಾಗ್ತದ. ಟ್ರೂಟರ್ ಹೊಡ್ಯಕ್ಕಿಂತ ಮೊದಲ ಒಂದು ಚೀಲ DAP ಹಾಕ್ಬೇಕ್ರಿ. ಒಂದು ಚೋಟಿ ಅದಾದ್ಮೇಲೆ ಸದಿ ತೆಗಿಬೇಕ್ರಿ. ಒಂದು ಸ್ವಲ್ಪ ಬಿಸಿಲು ಬಿರ್ಸೈತಂದ್ರೆ 2 ತಿಂಗಳಿಗೆ ಆಗ್ತದ್ರಿ ಸರ್. ಒಂದು ಜರ ಬಿಸಿಲು ಮ್ಯಾತ್ಗಿತ್ತಂದ್ರೆ 3 ತಿಂಗಳು ಬೇಕ್ರಿ. ಉಸ್ಕಿನ ಮಡ್ಡಿ ನಮ್ಮ ಉಸ್ಕಿ ಇತ್ತಲ್ರಿ, ಅದು ಭಾರಿ ಆಗ್ತದ್ರಿ. 600 ತನಕ ಹೋಗ್ಯಾನ. ಇದು ಎಕರೆಗೆ ಎಷ್ಟು ಪ್ಯಾಕೆಟ್ ತೆಗಿಬೋದ್ರಿ ಇದು? ಈಗ ಅಲ್ಲ ರೀ ರೋಗ ಯಾವಾಗ ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ತಾಲೂಕಿನ ಮೆಳ್ಕುಂದ ಬಿ ಒಳಗಿದ್ದೀನಿ. ಆ್ಯಕ್ಚುಲಿ ಸುಮಾರು 5 ವರ್ಷದಿಂದ ಗಜ್ರಿ ಕೃಷಿ ಮಾಡ್ತಾಯಿದ್ದಾರೆ. ಅವ್ರು ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಹೇಳಿ ವಿಡಿಯೋ ನಿಮಗೆ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ರಿಕ್ವೆಸ್ಟ್ ಏನಂದರೆ, ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಹೃದಯ ಶೇರ್ ಮಾಡಿರಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳ್ರಿ, ನಿಮ್ಮ ಯಾವ ಊರು ಏನಂತ, ಆಮೇಲೆ ಗಜ್ರಿ ಎಷ್ಟು ವರ್ಷದಿಂದ ಮಾಡ್ತೀರಿ ಅದು ಹೇಳ್ರಿ ಸರ್. ಸಂಗಣ್ಣ ಮೇಳ್ಕೊಂದಿವ್ರಿ. ಸಂಗಣ್ಣ ಮೇಳ್ಕೊಂದೇನು ಸರ್? ನಿಮ್ಮ ಹೆಸರು ಸರ್? ಮಾದೇವಪ್ಪ ಮೇಳ್ಕೊಂದಿ. ಎಷ್ಟು ವರ್ಷದಿಂದ ಮಾಡ್ತೀರಿ ಸರ್? 5 ವರ್ಷ ಆಯ್ತು ನೋಡ್ರಿ. 5 ವರ್ಷದಿಂದ ಗಜ್ರಿ ಮಾಡ್ತೀರಿ. ಇದು ಗಜ್ರಿ ಬಿಟ್ಟು ಬತ್ ಏನೇನು ಹಾಕ್ತೀರಿ ನೀವು ಹೊಲ್ದಾಗ? ಅವ್ರಿಗೆ ಹಾಕ್ತೇವೆ. ಅವ್ರಿಗೂ ಹಾಕ್ತೀರಿ ಸರ್. ಟೋಟಲ್ ಎಷ್ಟು ಎಕರೆ ಸರ್ ಭೂಮಿ? 2 ಎಕರೆ. ನೀರಾವರಿ ಅದ ರೀ? ಹೆಂಗ ಸರ್? ನೀರಾವರಿ ಅದ ರೀ ಸರ್. ಈಗ ಎಷ್ಟು ಎಕರೆ ಮಾಡಿರಿ ಇವೆಲ್ಲ ಗಜ್ರಿ? 2 ಎಕರೆ ಮಾಡಿದೇವ್ರಿ. 2 ಎಕರೆ ಹಾಕಿರಿ? 2 ಎಕರೆ ಗಜ್ರಿ. ಸರ್ 2 ಎಕರೆಗೆ ಎಷ್ಟು ಬೀಜ ಬೇಕತ್ತಾರ ಇದಕ್ಕೆ? ಒಂದು ಎಕರೆಕ 22 ಸೇರ್ ಬೇಕಾಗ್ತದ ನೋಡ್ರಿ. 22 ಸೇರ್ ಬೀಜ? 22 ಸೇರ್ ಬೀಜ ಬೇಕು. ಇದು ಸರ್ ಹ್ಯಾಂಗೆ ಸೇರ್ ಬೀಜ ಸಿಗ್ತದ್ರಿ? ಅದು 2 ಸೇರ್ ಸಿಗ್ತದ್ರಿ. ಒಮ್ಮೆ ನಮ್ಲೆ ತುಟಿ ಒಂದು ಜನಕ ಬಕ್ಕಳ ಮನ್ ಚೆಲ್ದ್ರ 3 ಸೇರ್ ತನಕ ಸಿಗ್ತದ್ರಿ ಸೇರ್. ಶೇರ್. ಸರ್ ಈಗ ಬಿತ್ತನಕ್ಕಿಂತ ಹಾಕಕ್ಕಿಂತ ಮುಂಚೆ ಇದಕ್ಕೆ ಉಳುಮೆ ಯಾವ ಥರ ಮಾಡ್ಬೇಕ್ರಿ ಇದಕ್ಕೆ ಹೊಲ? ಇದಕ್ಕೆ ನೇಗಲು ಹೊಡಿಬೇಕ್ರಿ ಸರ್. ಟ್ರ್ಯಾಕ್ಟರ್ ನೇಗಲ. ಫಸ್ಟ್ ನೇಗಲು ಹೊಡಿಬೇಕ್ರಿ? ನೇಗಲು ಹೊಡಿಬೇಕ್ರಿ. ಅದಾದ್ಮೇಲೆ ಸರ್ ಅದು ಲೋಟರ್ ಹೊಡಿಬೇಕ್ರಿ. ರೂಟರ್ ಹೊಡ್ಬೇಕು ಸರ್. ಮತ್ತೆ ರೂಟರ್ ಏನು ಗ್ಯಾಪ್ ಇಡಬೇಕಾ? ಅದು ಲೋಟರ್ ಹೊಡೆದು ಒಂದು 10-15 ದಿನ ಬಿಡ್ಬೇಕ್ರಿ. ಹೊಲ ಗಾಳಿ ಆಡ್ತದ್ರಿ. ಗಾಳಿ ಆಡದ ಮೂಲಕ ಲೋಟರ್ ಹೊಡಿಬೇಕ್ರಿ. ಹೌದೇನು ಸರ್? ಲೋಟರ್ ಹೊಡೆದು ಬೀಜ ಚೆಲ್ಬೇಕ್ರಿ. ಹೆಂಗ ಕೈಲಿಂದ ಚೆಲ್ಬೇಕ್ರಿ. ಕೈಲಿಂದ ಚೆಲ್ಬೇಕ್ರಿ ಸರ್. ಅದ್ರೊಳಗೆ ಏನಾರ ಮಿಕ್ಸ್ ಮಾಡ್ತಾರೆ? ಖಾಲಿ ಬೀಜ ಏನಿಲ್ರಿ, ನಿಕ್ಕ ಬೀಜ ರೀ. ನಿಕ್ಕ ಬೀಜನೇ ಸರ್ ಅದು? ಓಕೆ ಸರ್. ಓಕೆ. ಅದ್ರ ಜೊತೆ ಏನಾರ ಗೊಬ್ಬರ ಏನಾರ ಹಾಕ್ತೀರಿ? ಅದು ಮೊದಲ ಲೋಟರ್ ಹೊಡ್ಯಕ್ಕಿಂತ ಮೊದಲ 1 ಚೀಲ DAP ಹಾಕ್ಬೇಕ್ರಿ. ರೂಟರ್ಕಿ ಹೊಡಕ್ಕಿಂತ ಮುಂಚೆನೆ ಮೊದಲೇ ಅಂದ್ರೆ ನೆಗಲ್ ಹೊಡೆದಿದ್ಮೇಲೆ? ನೆಗಲ್ ಹೊಡೆದ ಮೂಲಕ ಹಾಕ್ಬೇಕ್ರಿ. ಹೌದೇನು ಸರ್? ಅದು ಬಿತ್ತ ಟೈಮ್ನಾಗ ಏನು ಹಾಕೋದಿಲ್ಲ? ಏನಿಲ್ರಿ. ಓಕೆ ಸರ್. ಓಕೆ. DAP ಬಟ್ಟೆ ಮತ್ತೇನು ಹಾಕ್ತೀರಿ? ಏನಿಲ್ಲ, DAPನೇ ಹಾಕಬೇಕು. DAPನೇ ಹಾಕ್ಬೇಕು ಸರ್. ಅಂದ್ರೆ 1 ಎಕರೆಗೆ ಎಷ್ಟು ಚೀಲ ಹಾಕ್ಬೇಕ್ರಿ DAP? 1 ಎಕರೆಗೆ 2 ಚೀಲ ಹಾಕಿದ್ರು ನಡೀತದೆ. 2 ಎಕರೆ 2 ಚೀಲ ಹಾಕಿದ್ರೆ ನಡೀತದೆ. ಅದು ಬಿಟ್ಟು ಮತ್ತೆ ಏನು ಹಾಕಲ್ರಿ ನೀವು? ಏನಿಲ್ರಿ. ಓಕೆ ಸರ್. ಓಕೆ. ಓಕೆ. ಈಗ ಸರ್ ಇದಕ್ಕೆ ಹೆಂಗೆ ಬಿತ್ತನೆ ಆದ್ಮೇಲೆ ಏನು ಹೆಂಗೆ ಹಿಂಗೆ ಬಿಟ್ಬಿಡ್ಬೇಕಾ? ಹೆಂಗೆ ಲೋಟರ್ ಹೊಡೆದು ಮತ್ತೆ ಬೋದು ಹೊಡಿಬೇಕ್ರಿ. ಅಂದ್ರೆ ಈ ತರ ಬೋದ್ ಈ ತರ ಬೋದ್ ಹೊಡಿಬೇಕ್ರಿ. ಈ ತರ ಬೋದ್ ಹೊಡೆದು ಅವು ಮನುಷ್ಯರಲ್ಲೇ ಉಕ್ರಿ ಕಡ್ಕೋಬೇಕ್ರಿ. ಸಣ್ಣ ಕವಾಲಿ ಮಾಡ್ಕೋಬೇಕ್ರಿ. ಕವಾಲಿ ಮಾಡ್ಕೊಂಡು ಸಣ್ಣ ಚೀರ್ ಗವಾಲಿ ಮಾಡ್ಬೇಕ್ರಿ. ಚೀರ್ ಗವಾಲಿ ಮಾಡ್ಕೊಂಡು. ಚೀರ್ ಗವಾಲಿ ಅಂದ್ರೆ ಸರ್ ನೀವು ಮಡಿಗಳ? ಇಲ್ರಿ ಸರ್, ಬೋದಿಗೆ ಚೀರ್ ಗವಾಲಿ ಅಂತ 3 ಕಾಲ್ ಕಡಿಬೇಕ್ರಿ. 3 ಉಣ್ತಾವ್ರಿ. ಅಂದ್ರೆ 1 2 3 ಅಂದ್ರೆ ನೀರ್ ಬಿಡ ನೋಡ್ರಿ. ಇಲ್ಲಿ ಕಾಣತ್ತ ನೋಡಿ. ಓಹೋ. ಬರ್ರಿ ಈಗ ಇವು 3 ಅವ ನೋಡ್ರಿ. ಇಲ್ಲಿ 3 ಅವ ನೋಡ್ರಿ. ಇವು 3 ಅಲ್ಲಿ ಕವಾಲಿ ಅದ ರೀ. ಅಲ್ಲಿ ನೀರು ತಿರ್ಬೇಕು. ಇವು 3 ಉಣ ಮತ್ತೆ ಆಚೆ ಕಡೆ 3 ಬರ್ತದೆ. ಅಂದ್ರೆ ಇದು ಕವಾಲಿ ಅಂದ್ರೆ ನೀರು ಬಿಡಕ್ಕೆ ಏನಾರ ಅನುಕೂಲ ಆಗ್ತದೆ ಸರ್ ಇದು? 3 ಕಡ್ದ್ರೆ ಅನುಕೂಲ ಆಗ್ತದೆ. 3 ಕಡ್ದ್ರೆ ಅನುಕೂಲ ಆಗ್ತದೆ. ಆಯ್ತಾ? ಗಜ್ರಿ ಚಂದ ಇಳಿತದ್ರಿ. ಆಯ್ತಾ? ಮತ್ತೆ ಒಂದು ಇಟ್ಟಿಟ್ಟು ಆದ್ಮೇಳಕ ಒಂದು ಚೋಟಿ ಅದಾದ್ಮೇಳಕ ಸದಿ ತೆಗಿಬೇಕ್ರಿ. ಸದಿ ತೆಗಿಸ್ಬೇಕ್ರಿ? ಸದಿ ತೆಗೆದು ಅದು ಔಷಧಿ ಏನು ಹೊಡೆಯಲ್ರಿ ನೀವು? ಸದಿ ತೆಗಿಬೇಕ್ರಿ. ತೆಗೆದು ಒಂದು ಸ್ವಲ್ಪ ಈರೆ ಮಿಕ್ಸ್ ಮಾಡಿ ಒಂದು ಕೋರಾಟ ಅಂತೇಳಿ ಬರ್ತದ್ರಿ. ಕೋರಾಟ ಹೊಡೆದು ತೆಗೆದು ಬಿಟ್ಟಿಗೆ ಹಾರ ಹೊಡಿಬೇಕ್ರಿ. ಅದು ಹಾರ ಹೊಡೆದಕ್ಕೆ ನೀರು ಕಟ್ಬೇಕ್ರಿ. ನೀರು ಕಟ್ಟಿ ಒಂದು ತಡಿಯಾಗನ ಒಂದು ಸ್ವಲ್ಪ ಔಷಧ ಹೊಡಿಬೇಕ್ರಿ. ಒಂದ್ಸರಿ ಔಷಧ ಹೊಡಿಬೇಕು ಒಂದ್ಸರಿ ರೀ. ಏನು ರೋಗ ಏನಾರ ಬರ್ತದೆ? ಏನು ಬರಲ್ರಿ. ಒಂದ್ಸರಿ ಔಷಧ ಹೊಡಿನೇ ಬೇಕ್ರಿ. ಅದಕ್ಕೆ ಯಾಕಂದ್ರ ಹಸುರು ಕೀಡಿ ಇರ್ತಾವ, ಕರಿ ಕೀಡಿ ಇರ್ತಾವ. ಅದು ಕರಿ ಕೀಡಿ ತಪ್ಪಲ್ ತಿಂದಿರ್ತದ. ತಪ್ಪಲ್ ತಿಂದು ಅದು ಗಡ್ಡಿಗೆ ಧೋಕಾ ಆಗ್ತದ. 1 ಸರಿ 2 ಸರಿ ಹೊಡಿಬೇಕು. ಹೊಡೆದ ಮೂಲಕ ಆಯ್ತು ಅದಕ್ಕೆ ಮುಂದೆ ಏನು
ನೀರು ಉಣಿಸ್ಕೊತ ಹೋಗ್ಬೇಕ್ರಿ. ನೀರು ದಿನಕ್ಕೆ ಎಷ್ಟು ದಿವ್ಸಕ್ಕೆ ಒಂದ್ಸರ್ತಿ ನೀರು ಒಂದು 5 ತಡಿದ ಬರ್ತದೆ ನೋಡ್ರಿ ಸರ್. ಐದು ಸರಿ ಹೊಡೆದೇವು ಅಂದ್ರೆ 5 ಸರ್ತಿ ನೀರು ಬಿಟ್ರೆ ಮುಗೀತ್ರಿ ಇದು. ಮುಗೀತು. ಅಂದ್ರೆ ಇದು ಗಜ್ರಿ ಬಿತ್ತಿದ್ಮೇಲೆ 7 ತಿಂಗಳಿಗೆ ಕಟಾವ್ ಆಗ್ಬಿಡ್ತದ್ರಿ ಅದು. ಒಂದು ಸ್ವಲ್ಪ ಬಿರ್ಸೈತಂದ್ರೆ 2 ತಿಂಗಳಿಗೆ ಆಗ್ತದೆ ರೀ ಸರ್. ಓಕೆ. ಹಾಂ. ಮತ್ತು ಒಂದು ಜರ ಬಿಸಿಲು ಮ್ಯಾತ್ಗಿತ್ತಂದ್ರೆ 3 ತಿಂಗಳು ಬೇಕು ರೀ. ಹಂಗದ ಸರ್ ಇದು. ಓಹೋ. ಅಂದ್ರೆ ಸರ್ ಇದು ಯಾವ ಟೈಮ್ನಾಗ ಕರೆಕ್ಟ್ ಸರ್ ಇದು ಹಾಕ್ಬೇಕಂದ್ರೆ ಬೀಜ ಹಾಕ್ಬೇಕಂದ್ರೆ ನಮ್ಮ ಇಳುವರಿ ಚೆನ್ನಾಗಿ ಬರ್ಬೇಕಂದ್ರೆ? ದಸರಿ ರೀ, ಮಾನಮಿ ಹಿಡಿದು ಹಾಕ್ಬೇಕು ರೀ ಬೀಜ. ಮಾನಮಿ ಹಿಡಿದು ಹಾಕ್ಬೋದು ರೀ. ಹಾಕ್ಬೋದು. ಓಕೆ ಸರ್. ಅದು ಕಟಾವ್ ಮಾಡ್ಬೇಕು ಯಾವ ಟೈಮ್ನಾಗ ಕಟಾವ್ ಮಾಡ್ಬೇಕು ಸರ್ ಚೆನ್ನಾಗಿ? ಶಿವರಾತ್ರಿ 3 ತಿಂಗಳೇ ಆದ್ರೆ ಟೈಮ್ ನೋಡ್ಕೋದ್ರಿ. ನಾವು ಚೆಲ್ಲಿದ್ದು ಯಾವ ದಿನ ತಾರೀಕು ಹಚ್ಚಿ ಹಿಡಿದೆವು ಅದು 3 ತಿಂಗಳ ತನಕ ನಡೀತದೆ ರೀ ಹೆಚ್ಚು ಕಮ್ಮ. ಓಕೆ. 3 ತಿಂಗಳ ಮೇಲೆ ಹಾಡ್ಬೇಕು ರೀ. ಹೌದೇನು ಸರ್? ಹಾಡ್ಬೇಕು ರೀ. ಇದು ಎಲ್ಲ ಭೂಮಿಗೆ ನಡೀತೈತೆ ರೀ. ಇದು ಯಾವ ಥರ ಸರ್ ಇದಕ್ಕೆ ಗಜ್ರಿ ಹಾಕ್ಬೇಕಂದ್ರೆ? ಎಲ್ಲ ಭೂಮಿ ಒಂಥರ ಏರಿ ಇರ್ಬೇಕು ರೀ, ಅಥವಾ ಹುಂಪಳಿ ಇರ್ಬೇಕು ರೀ. ಓಕೆ. ಅಥವಾ ಕ್ಯಾಸರಿ ಇರಬಾರ್ದು ರೀ. ಕ್ಯಾಸರಿ ಇದ್ರೂ ಆಗಲ್ಲ ರೀ. ಕೆಸರಿ ಇರಬಾರ್ದೇನು ರೀ? ಕ್ಯಾಸರಿ ಇರಬಾರ್ದು ರೀ. ಓಹೋ. ಹುಂಪಳಿ ಇತ್ತಂದ್ರೆ ಎಷ್ಟು ಬೇಕು ಒಂದು ಸ್ವಲ್ಪ ಉಸ್ಕಿನ ಮಡ್ಡಿ ನಮ್ಮ ಉಸ್ಕಿ ಇತ್ತಲ್ರಿ ಅದು ಭಾರಿ ಆಗ್ತದೆ ರೀ. ಉಸ್ಕಿ ಭೂಮಿನಾಗ ಚೆನ್ನಾಗ್ತದೆ ರೀ. ಉಸ್ಕಿನ ಭೂಮಿನಾಗ ಚಂದ. ಹೌದೇನು ಸರ್? ಗುಮ್ಮ ಇಳಿತದ ರೀ, ಊಚ ಆಗ್ತದೆ ಗಜರಿ. ಇವೆಲ್ಲ ಕರಿ ಭೂಮಿನಾಗ ಅಷ್ಟು ಆಗಲ್ಲ ರೀ? ಆಗ್ತದೆ ರೀ. ಇದು ಕ್ಯಾಸರಿ ಅಲ್ರಿ, ಹುಂಪಳಿ ಲೆಕ್ಕದಾಗೆ ಅದ ರೀ ಇದು ಹೊಲ. ಹೌದೇನು ಸರ್? ಓಕೆ ಸರ್. ಓಕೆ ಸರ್. ಇದಕ್ಕೆ ಮಳೆಗಾಲದಾಗ ಹಾಕಿದಾಗ ನಡೀತದೆ ರೀ? ಮಳೆಗಾಲದಾಗ ನಡೆಯಲ್ರಿ. ನಡೆಯಲ್ರಿ. ಬೇಸಿಗೆನಾಗ ಸರ್ ಇದು? ಬ್ಯಾಸ್ಗಿ ಏನು ದಸರಿದಿಂದ ನೀವು ಇಲ್ಲಿ ತನ ಅಂದ್ರೆ ಥಂಡಿ ಟೈಮ್ನಾಗ ಅಂತ ತಿಳ್ಕೊರಿ. ಥಂಡಿ ಟೈಮ್ನಾಗ. ಓಕೆ ಸರ್. ಇದಕ್ಕೆ ಮಾರ್ಕೆಟ್ ಯಾವ ತಿಂಗಳಾಗ ಚೆನ್ನಾಗಿರ್ತದೆ ಸರ್? ಮಾರ್ಕೆಟ್ ಈ ಸದ್ಯ ಈಗ ಚೆನ್ನಾಗಿರ್ತದೆ ಬೆಲೆ ಬರ್ಬೇಕಂದ್ರೆ. ಈಗ ಏನು ನಡೆದಲ್ರಿ ಇದು ಯಾವಾಗ? ಮಾರ್ಚ್ ಏಪ್ರಿಲ್ಗೆ ರೇಟ್ ಇರ್ತದೆ ರೀ. ಇದು ಹ್ಯಾಂಗ ಕೆಜಿ ಕೊಡ್ತೀರ ಕ್ವಿಂಟಲ್ ಹಿಸಾಬ್ ಕೊಡ್ತಿರೋದು? ಇದು ಪಾಕೆಟ್ ಹಿಸಾಬ್ ರೀ ಸರ್. ಒಂದು ಪಾಕೆಟಿಗೆ ಎಷ್ಟು ಕೆಜಿ ಇರ್ತದೆ ರೀ? ಇದು ಒಂದು 20 ಕೆಜಿ 25 ಕೆಜಿ ಇರ್ತದೆ ರೀ ಸರ್. ಇದು ಪಾಕೆಟ್ ಏನು ಸರ್? ಇದು ಪಾಕೆಟ್ ಇದು ನಡೆಯಲ್ಲ ಸರ್. ಬೆಸ್ಟಕ್ಕೆ ಇರ್ತದೆ ರೀ. ಹೌದ್ರಿ. ನೀವು ಈ ಥರ ಕಟಾವ್ ಮಾಡಿ ಹಾಕ್ಬಿಡ್ತಾನೆ? ತೊಳಿಬೇಕು ರೀ ಇದಕ್ಕೆ. ತೊಳೆದಕ್ಕೆ ಪಾಕೆಟ್ದಾಗ ಹಾಕ್ಬೇಕು ರೀ. ಓಕೆ. ಫಸ್ಟ್ ಇಲ್ಲಿ ಹಾಕೊಂಡ್ರಿ ನೀವು. ಅದು ಎಷ್ಟು ಕೆಜಿ ಪ್ಯಾಕೆಟ್ ಇರ್ತದೆ ಅದು? ಇದು 2 ಪ್ಯಾಕೆಟ್ ಆಗ್ತದೆ ರೀ ಸರ್. ಇದು 2 ಪ್ಯಾಕೆಟ್ ಆಗ್ತದೆ? 2 ಪ್ಯಾಕೆಟ್ ಆಗ್ತದೆ. ಇದು ಸೇರಿ ಅಂದ್ರೆ ಅದು ಒಂದು ಪ್ಯಾಕೆಟಿಗೆ ಎಷ್ಟು ಹೋಗ್ತದೆ ರೀ ಮಾರ್ಕೆಟ್? 400 ಮಾಡ್ತದೆ ರೀ, 500 ಮಾಡ್ತದೆ. 400-500 ರೂಪಾಯಿ ನೋಡ್ತದೆ ರೀ. ಓ, ನಿಮ್ಮ ಹೈಯೆಸ್ಟ್ ಎಷ್ಟು ಹೋಗ್ಯದ್ರಿ? ನಮ್ಮದು 5 ವರ್ಷ ಮಾಡಿರಲ್ಲ, 5 ವರ್ಷನಾಗ ನಿಮ್ದು ಒಂದು ಪ್ಯಾಕೆಟ್ ಹೈಯೆಸ್ಟ್ ಎಷ್ಟು ಹೋಗ್ಯದ? 600 ತನಕ ಹೋಗ್ಯದ ನೋಡ್ರಿ. 600 ತನಕ ಹೋಗ್ಯದೇನು ರೀ? ಕಡಿಮೆ ಸರ್? ಕಡಿಮೆ 300-350 ಮಾರ್ಯದೇನು ಸರ್? ಇದು ಎಕರೆಗೆ ಎಷ್ಟು ಪ್ಯಾಕೆಟ್ ತೆಗಿಬೋದು ರೀ ಇದು? ಇದು ಎಕರೆಗೆ ಏನು ಲೆಕ್ಕನೇ ಇಲ್ರಿ. ಲೆಕ್ಕನೇ ಇಲ್ರಿ. ನೀವು ಎಷ್ಟು ಎಕರೆಗೆ ಎಷ್ಟು ತೆಗ್ದಿರಿ ಸರ್? ನಿಮ್ಗೆ ಅದೇ ಎಷ್ಟು ತೆಗ್ದೇನೆ ಎಲ್ಲ ಖರ್ಚು? 2 ಎಕರ್ಗೆ ನಾವು 5 ಲಕ್ಷ ಮಾಡಿದ್ದೇವೆ ನೋಡ್ರಿ. 5 ಲಕ್ಷ 2 ಎಕರ್ಗೆ. 2 ಎಕರೆ 5 ಲಕ್ಷ? 5 ಲಕ್ಷ ಎಲ್ಲ ಖರ್ಚು ತೆಗ್ದು ಎಲ್ಲ ಅವರು ಹಾಡ್ತ ಹಮಾಲ ಎಲ್ಲ ಬಿಟ್ಟು 4 ವರ್ಷ ಐತ್ರಿ ಹಾಕಿದ್ದೆವು. 2 ಲಕ್ಷ ಇದು 5 ಲಕ್ಷ ಚಿಲ್ಲರ್ ಆಗ್ಯದ್ರಿ. ಕಮ್ಮಾಗಿಲ್ಲ 5 ಲಕ್ಷಕ್ಕೆ. ಇದು ರೋಗ ಏನು ಬರ್ತದೆ ಸರ್ ಇದಕ್ಕೆ? ರೋಗ ಏನು ಬರಲ್ರಿ ಸರ್. ಈಗ ನಾವು ಏನು ದಸರಿ ಮುಂದೆ ಚೆಲ್ತೇವಲ್ರಿ ಅದಕ್ಕೇನು ರೋಗ ಬರಲ್ರಿ. ದಸರಿ ಹಚ್ಚಕ ಏನು ಚೆಲ್ತೇವೆ, ದೀಪಾವಳಿ ಮಾರಿ ಮುಂದೆ ಅದು ಏನು ಚೆಲ್ತೇವೆ ಅದು ಆಗಲ್ರಿ. ನಮ್ಮ ದೈ ಒಂದಪ್ಲೆ ಆದ್ರೆ ಆಗ್ತದ, ಅಲ್ಲೇನು ರೋಗ ಬೀಳ್ತದೆ. ಹೌದೇನು ಸರ್? ಅದಕ್ಕೇನು ಯಾರು ಏನು ಮಾಡೋಕ್ಕಾಗಲ್ರಿ. ಓಕೆ. ಎಣ್ಣೆನೂ ಹೊಡ್ರಿ ಬೆಣ್ಣೆನೂ ಹೊಡ್ರಿ ಯಾರು ಏನು ಮಾಡೋಕ್ಕಲ್ಲ. ಆಯಿತು ನಮ್ಮ ದೈವ ಹಾಲಿಲ್ಲ ಅಂದ್ರೆ ಹೊಲ ದೈವ ಒಂದಪ್ಲೆ. ಓ, ಆ ಥರ ಸರ್. ಈಗ ಅಲ್ಲ ರೀ ರೋಗ ಯಾವಾಗ ದೀಪಾವಳಿ ಮಾರಿ ಮುಂದೆ ಏನು ಚೆಲ್ತೇವೆ ನೋಡ್ರಿ, ಆಳ್ಯಾಗ ಚೆಲ್ಲಿದ್ದು ಮಳೆಗಾಲ ದಿನಕ್ಕೆ ರೋಗ ಬರ್ತದೆ ರೀ. ಅದು ಯಾರು ಏನು ಮಾಡ್ರು ಕಮ್ಮಿ ಆಗಲ್ಲ, ಕಡಿಮೆ ಆಗಲ್ರಿ. ಓಕೆ. ಅದು ಆಯ್ತಂದ್ರೆ ಚಲೋ, ಹಾಲಿಲ್ಲ ಅಂದ್ರೆ ಅದು ಮಣ್ಣಾಗ ಮುಚ್ಚೆ ಬಿಡೋದು. ಹೌದೇನು ಸರ್? ಓಕೆ ಸರ್. ಓಕೆ. ಆಮೇಲೆ ಸತಕ್ಕೆ ನೀರು ಹೆಚ್ಚಿಗೆ ಬಿಟ್ರೆ ಏನ್ರ ಇದಕ್ಕೆ ಕೊಳೆ ಚಾನ್ಸ್? ಕೊಳಿತದ ರೀ. ಕೊಳಿತದ್ರಿ? ಅದ್ರ ಟೈಮಿಂಗ್ ಅದ ರೀ. ಟೈಮಿಂಗ್ ಅದ. ಓಕೆ. ಈಗ ಏನು ಹಡ್ಡಕೈತಿ ಇದ್ರಾಗ ನೀರು ಬಿಟ್ರೆ ಕೆಡ್ತದ ರೀ. ಹೌದಾ? ಕೆಡ್ತದ ರೀ. ಓಕೆ. ಅದ್ರ ಟೈಮಿಂಗ್ ಅದ ರೀ. ಇದು ಟೈಮಿಂಗ್ ಅದ ಸರ್? ಟೈಮಿಂಗ್ ಅದ. ಈಗ ಇದು ತಗ್ಲತ್ತಿರಲ್ಲ? ಇದು ಟೈಮಿಂಗ್ ಅದ ನೋಡ್ರಿ. ಓಕೆ. ಆಮೇಲೆ ಇದು ಗಜ್ಜಿ ಇದು ತೆಗಿಬೇಕಂದ್ರೆ ಸರ್ ಇದಕ್ಕೆ ಹೂವು ಆಗ್ಯಾವಲ್ರಿ, ಹೂವು ಟೈಮ್ನಾಗೆ ತೆಗಿಬೇಕು ಅದಕ್ಕಿಂತ ಮುಂಚೆ? ಇದು 3 ತಿಂಗಳಿಗೆ ಇದು ಬಿಡ್ತದೆ ರೀ ಸರ್. 3 ತಿಂಗಳು ಬೀಳ್ತದೆ ರೀ. ಇದು ಬಿಳಿ ಹೂವನೇ ಬಿಡ್ತದೆ. ಇದು ಬಿಳಿ ಹೂವು ಬಿಡ್ತಂದ್ರೆ ನಾವು ಹಡ್ಡಕ್ಕೆ ಚಾಲೂನೇ ಮಾಡ್ಬೇಕು. ಹೌದೇನು ಸರ್? ಇದು ಒಂದ್ಸರ್ತಿ ಹೂವು ಚಾಲು ಆಗಲ್ಲ? ಒಂದೇ ಇರಲಕ್ರಿ. ಅದು ಈಗ ಟೈಮ್ ಮುಗ್ದದ್ರಿ. ಇದು 3 ತಿಂಗಳು ಜಾಸ್ತಿ ಆಗ್ಯದ್ರಿ. ಈಗ ಅದು ಒಂದು ಬಿಡ್ತದ್ರಿ. ಒಂದು ಬಿಡ್ತಂದ್ರೆ ಹಡ್ಡಕ್ಕೆ ಚಾಲು ಮಾಡ್ಬೇಕ್ರಿ. ಅದು ಇಲ್ಲಿಗೆ ಬರ್ತದೆ. ಅದಕ್ಕೆ ಕಿತ್ತ ಚಾಲು ಮಾಡ್ಬೇಕು. ಚಾಲು ಇಲ್ಲಿಗೆ ಬರ್ತದ್ರಿ. ಇಲ್ಲಿಗೆ ಬರ್ದು ಬಿಡ್ತೇನ್ರಿ ಅದು?
ಓಕೆ ಸರ್. ಅಂದ್ರೆ ಇದು ಡೈಲಿ ರೆಗ್ಯುಲರ್ಲಿ ಕಟ್ ಮಾಡ್ತಾ ಇರ್ತೀರಿ ಹೆಂಗೆ ಸರ್ ಇದು? ಇದು ದಿನ ಡೈಲಿ ನಡೆಯೋದೇ ರೀ ಸರ್, ಇದು ಆಗತ್ತನ ಇದು ಕಂಟಿನ್ಯೂ ಮಾಡ್ತಾನೆ ಇರ್ಬೇಕು. ನೀವು ಮಾಡತ್ತನ. ನೀವು ಮಾರ್ಕೆಟಿಗೆ ಎಲ್ಲಿ ಕಳಿಸ್ತೀರಿ ಸರ್ ಇದು? ಇದು MSK ರೀ, ಕಣ್ಣಿ ಮಾರ್ಕೆಟ್, ಗುಲ್ಬರ್ಗ ಕಲಬುರ್ಗಿ ಕಳಿಸ್ತೀರಿ. ನೀವು ಡೈಲಿ ಎಷ್ಟು ಚೀಲ ವಾರಕ್ಕೆ ಕಳಿಸ್ತೀರ? ಡೈಲಿ ಕಳಿಸ್ತೀರಿ? ಡೈಲಿ ರೀ, ಡೈಲಿ 30 ಕಳಿಸ್ತೇವು. ಇವು ಆಳುಗಳ ಮೇಲೆ ಹೋಗ್ತಾರೆ ಡಿಫ್ರೆನ್ಸ್. ಹಡ್ಡವ್ರು ಮಕ್ಕಳ ಮಂದಿ ಇದ್ದಂದ್ರೆ 30 ಆತಾವ, 40 ಆತಾವ, 20 ಆತಾವ, 10 ಆತಾವ. ಹಿಂಗ ಇವ್ರು ಹಡ್ಡವ್ರ ಮೇಲೆ ಅಂದ್ರೆ ಆಳು ಮನುಷ್ಯ ಕೆಲಸ ಮಾಡ್ರ ಹೆಚ್ಚಿಗೆ ಬಂದ್ರೆ ಹೆಚ್ಚಿಗೆ ಆಗ್ತದ, ಹೆಚ್ಚಿಗೆ ಕಳಿಸ್ತೀರಿ. ಕಮ್ಮಿ ಬಂದ್ರೆ ಕಮ್ಮಿ ಆಗ್ತದ್ರಿ ಅಷ್ಟೇ. ಓಕೆ. ಇಲ್ಲ ಸರ್, ಈಗ ನೀವು 1 ಎಕರೆ ಹಾಕಿರಿ ತಿಳ್ಕೊರಿ, ಈಗ 2 ಎಕರೆ ಹಾಕಿರಿ ಅಂದ್ರೆ ಇದು ಒಂದ್ಸತಿ ಕಟಾವು ಚಾಲು ಆಯ್ತು, ಕೀಳೋದು ಚಾಲು ಆಯ್ತಂದ್ರೆ ಎಷ್ಟು ತಿಂಗಳ ತನಕ ಹೋಗ್ತೀರಿ ಮುಂದೆ? ಇದು ನಾವು 2 ತಿಂಗಳ 1.5 ತಿಂಗಳ ಹಡ್ಡಿದ್ದೇವೆ ನೋಡ್ರಿ, ಕಂಟಿನ್ಯೂ. ಅವಾಗ ಇದನ್ನ ಭೂಮಿನಾಗ ಏನ್ರ ಮತ್ತೇನ್ರ ಅದು ಏನ್ರ ಕೊಳೆ ಚಾನ್ಸ್ ಅಂತ ಕಡಿಮೆ ಅದು ಆ ಟೈಮಿನಟ್ಟಿಗೆ ನಾವು ತೆಗೆದೇ ಇರ್ತೇವ್ರಿ. ಆ ಟೈಮಿಗೆ ನಾವು ಚಾಲೂನೇ ಮಾಡಿರ್ತೇವ್ರಿ. ಚಾಲು ಮಾಡಿರ್ತೀರಿ ಸರ್? ಆ ಟೈಮಿಗೆ ಇದು ಇಲ್ಲಿ ತನ ಹೋದ್ರೆ ಕೊಳೆಯಲ್ಲ ಅನ್ನೋದು ನಮ್ಗೆ ಗೊತ್ತಿರ್ತದೆ ರೀ. ಇಲ್ಲಿ ತನ ಹೋಯ್ತಂದ್ರೆ ಕೊಳಿತದ ಅಂತ ಗೊತ್ತಿರ್ತದೆ. ಅದು ಯಾವ ಥರ ನಾವು ಇದು ಮಾಡ್ಬೇಕು ಸರ್? ಈಗ ನಮ್ಮ ರೈತರಿಗೆ ಗೊತ್ತಾಗಬೇಕಂದ್ರೆ ಈ ಸ್ಟೇಜಿಗೆ ಕೊಳಿತದ ಅಂತ ಯಾವ ಥರ ಹೇಳ್ಬೋದು ನೀವು? ಈಗ ಯಾವ ಥರ ಹೇಳಿದ್ರೆ ಹೂವು ಮೇಲೆ ಏನು ಗೊತ್ತಾಗ್ತದೆ? ಇದ್ರ ಮೇಲೆ ಏನೂ ಗೊತ್ತಾಗಲ್ಲ ರೀ ಸರ್. ಬಿಸಿಲು ಆಯ್ತಂದ್ರೆ 2 ತಿಂಗಳಿಗೆ ಚಾಲು ಮಾಡಬೇಕು. ಮತ್ತು ಬಿಸಿಲು ಕಮ್ಮಿ ಇತ್ತಂದ್ರೆ 3 ತಿಂಗಳಿಗೆ ಹಡ್ಡಕ್ಕೆ ಚಾಲು ಮಾಡ್ಬೇಕು ನಾವು. ಹೌದೇನು ಸರ್? ಅದು ಹಾಕಿದ 3 ತಿಂಗಳಿಗೆ ಚಾಲು ಮಾಡೇಬೇಕು ನಾವು. ಅದು ಅಲ್ಲಿಗೆ ಹೋಗ್ಬಿಡ್ತದೆ. ಅಂದ್ರೆ ಮುಂದೆ 4 ತಿಂಗಳ ತನಕ ಹೋಗಲಿಕ್ರಿ ಪರವಾಗಿಲ್ಲ. ಅದು ಅಲ್ಲಿ ಹಡ್ಡೆ ತೆಗಿಬೇಕ್ರಿ ಆ ಟೈಮಿನಟ್ಟಿಗೆ. ಹೌದೇನು ಸರ್? ಮತ್ತೆ ಇದು ಒಂದ್ಸರ್ತಿ ಕಿತ್ತ ಚಾಲು ಆಯ್ತಂದ್ರೆ ನೀರು ಬಿಡಬಾರ್ದು? ನೀರು ಬಿಡಬಾರ್ದು. ಅದು ಕಿತ್ತಕ್ಕೆ ಚಾಲು ಮಾಡ್ದೇವಪ್ಪ, ಇನ್ನು 3 ತಿಂಗಳಿಗೆ ಚಾಲು ಮಾಡೋದಪ್ಪ ಅಂದ್ರೆ ಅದು ಏನಾರೇ ಒಂದು 15 ದಿನ ಬಿಡ್ಬೇಕ್ರಿ ನಾವು. ನೀರು ಹೊಡೋದೇ ಸ್ಟಾಪ್ ಮಾಡ್ಬೇಕ್ರಿ. ಒಣಗ್ಬೇಕ್ರಿ ಅದು ಹೊಲ. ಹ್ಯಾಂಗ ಒಣಗ್ತದ ಹಂಗೆ ಕಲರ್ ಬರ್ತದೆ ಸರ್ ಅಷ್ಟೇ. ಓಕೆ ಸರ್. ಇದು ಯಾವ ಥರ ನೀವು ಇದು ಥರ ಕೇಳ್ತೀರೇನು ಸರ್? ಇದು ಲೇಬರ್ ತೊಗೊಂಡು ಕೇಳ್ತೀರಿ? ಲೇಬರ್ ತೊಗೊಂಡು ಕೇಳ್ತೀರಿ. ಓಕೆ. ಇದಕ್ಕೆ ಏನಾದ್ರು ಗಜ್ರಿ ಏನಾದ್ರು ದಪ್ಪು ಉದ್ದ ಆಗ್ಬೇಕಂದ್ರೆ ಏನೋ ಔಷಧಿ ಹೊಡ್ತೀರಿ? ಏನು ಔಷಧಿ ಇಲ್ಲ, ಫರ್ಟಿಲೈಸರ್ ಏನು ಹಾಕ್ತೀರಿ? ಏನು ಅದೇ DAPನೇ ರೀ. DAP ಸದಿ ಹೊಡೆದ ಮೂಲಕ ಒಂದು ಸ್ವಲ್ಪ ಯೂರಿಯಾ ಅದು ಒಂದು ಜಲ ಇದು ಬರ್ತದೆ ರೀ, ಕೋರಾಟ ಅಂತೇಳಿ. ಆ ಕೋರಾಟ ಒಂದು ಒಂದು 10 ಶೇರ್ ಚೆಲ್ಲಿದೇವು ಅಂದ್ರೆ ಒಂದು 5 ಕಿಲೋ ಹಾರ ಹೊಡಿಬೇಕ್ರಿ. ಅದು ಹಾರ ಹೊಡಿಬೇಕೇನು ಸರ್? ಹಾರ ಹೊಡಿಬೇಕ್ರಿ. ಅದು ಸದಿ ಇದಕ್ಕೆ ಲಘು ಪೋಷಕಾಂಶ ಏನು ಏನು ಇಲ್ರಿ ಸರ್? ಏನು ಹಾಕಲ್ಲ ಸರ್? ಏನಿಲ್ರಿ. ಇದು ಈ ಥರ ನೀವು ಇದು ಕೇಳ್ತೀರಿ ಇದು? ಹೌದು ಸರ್. ಓಕೆ. ಇದು ಕಿತ್ತಿದ ಮೇಲೆ ಈ ಥರ ನೀವು ಕಟ್ ಮಾಡ್ತೀರೇನು ಸರ್? ಕಟ್ ಮಾಡ್ಬೇಕ್ರಿ. ಕಟ್ ಮಾಡಿ ಇಬ್ಬರು ಒಬ್ಬೊಬ್ರು ಹಿಂದೆ ಒಂದು ಹೆಣ್ಮಗಳು ಕಟ್ ಮಾಡಿ ಚೀಲ ತುಂಬಿಕೊಂಡು ಅಲ್ಲಿ ಒಯ್ದು ನೀರಾಗ ಹಾಕಿ ಒಂಜರಿ ತೊಳೆದು ಕಿವುಚಿ ಅವು ಕಲರ್ ಬರ್ತಾವ್ರಿ. ತೊಳೆದ ಮಾಡಕ್ ಕಿವುಚಿ ಮಾಡಕ್ ಅವು ಕಲರ್ ಬಂದ ಮಾಡಕ್ ಪ್ಯಾಕೆಟ್ ತುಂಬಿಕೊಂಡು ರೈಟ್ ಟ್ಯಾಂಪೋಕ್ರಿ. ಇದು ಚಲೋ ಅದಲ್ರಿ. ಇದು ಹಾಕ್ಬೇಕ್ರಿ ಚಲೋ ಇದ್ದದ್ದು ಬೇರೆ ಏನ್ರಿ? ಬೇರೆ ರೀ. ಈಗ ಇದು ಏನದಲ್ರಿ ಸಣ್ಣ, ಈಗ ಒಂದು ಸ್ವಲ್ಪ ಹುಳ ಹತ್ತದಪ್ಲೆ ಆಗ್ತದ್ರಿ, ಇರುತ್ತಿತ್ತದ ರೀ. ಇರು ತಿಂದು ಇದು ಖರಾಬ್ ಅಂದು ಇದು ಕಡಿಗೆ ಮಾಡ್ಬೇಕ್ರಿ. ಅದು ಕಡಿಗೆ ಮಾಡ್ಬೇಕು. ಅದಕ್ಕೆ ಮಾರ್ಕೆಟ್ ಹಜ್ಜಿಗೆ ಅದಕ್ಕೆ ರೊಕ್ಕ ಬರ್ತದ್ರಿ. ಇದು ಕಮ್ಮಿ ಬರ್ತದೆ, ಸ್ವಲ್ಪ ಕಡಿಮೆ ಬರ್ತೇನ್ರಿ? ಓಕೆ. ಅದು ಕಟ್ ಮಾಡೋದು ಇದು ಕೈಲಿಂದ ಮುರಿಬೇಕ್ರಿ? ಕೈಲಿಂದ ಹಿಂಗೆ ಮುರಿಬೇಕು. ಈಗ ರೀ ಈ ಥರ ಇವೆಲ್ಲ ಸೊಪ್ಪು ಮತ್ತೆ ಹೆಂಗೆ ವೇಸ್ಟ್ ಏನ್ರಿ? ಎಲ್ಲ ಏನು ದನಕರು ಹಾಕ್ತೀರಿ? ಎತ್ಕೊಳ್ ತಿಂತದ್ರಿ ಸರ್. ಎತ್ಕೊಳ್ ತಿಂತಾರೇನ್ರಿ? ಎತ್ಕೊಳ್ ತಿಂತವ್ರಿ. ಎಲ್ಲ ಇಂಥದ್ದು ಏನು ಖರಾಬ್ ಆಗಿದ್ದು ಇಲ್ಲೇ ಬಿಡ್ತೇವ್ರಿ ಸರ್. ತಿಂತದ್ರಿ. 2 ಎತ್ತು ಬದುಕ್ತೇವ್ರಿ ನಮ್ಮ ಹಿಂದೆ. ಇದು ಮೇವು ಸಲುವಾಗಿ 2 ಎತ್ತು ಬದುಕ್ತೇವೆ. ಇದಕ್ಕೆ ಭಾಳ ತಯಾರಾಗ್ತದ್ರಿ ಸರ್. ಓಕೆ. ಕಂಡಬಟ್ಟು ಹಿಂಡಿ ಕೊಟ್ಟಪ್ಲೇ ರೀ. ಅಂದ್ರೆ ಹಾಲಿನ ಉತ್ಪಾದನೆ ಹೆಚ್ಚಾಗ್ತದೆ? ದನಗಳಿಗೆ ಹಾಕ್ರೆ ಹಾಲಿನ ಹೆಚ್ಚಾಗ್ತದ್ರಿ. ಓಕೆ. ಇದು ನೀವು ಗಜ್ರಿ ಎಷ್ಟು ಟೈಮಿಗೆ ಕಳಿಸ್ತೀರಿ ಸರ್? ಈಗ ಒಂದು ಕಳಿಸ್ತೇವೆ ನೋಡ್ರಿ ಸರ್. ಒಂದಕ್ಕೆ ಕಳಿಸ್ತೀರಿ? ನಿಮ್ದೇ ಗಾಡಿ ಅದ ರೀ? ಬೇರೆ ಬೇರೆದವ್ರ ಗಾಡಿ ಬೇರೆ ಅದ ಸರ್? ಬೇರೆ ಅವ್ರ ಚೀಲಕ್ಕೆ ಎಷ್ಟು ತಗೋತಾರ್ರಿ? 20 ರೂಪಾಯಿ ತಗೋತಾರಿ ಒಂದು ಪ್ಯಾಕೆಟ್. 20 ರೂಪಾಯಿ. ಅವ್ರ ಜೊತೆ ನೀವು ಯಾರು ಒಬ್ಬರು ಹೋಗ್ತೀರಿ? ಮಾರಕ್ಕೆ ಹೋಗ್ತೇವ್ರಿ. ಹೋಗ್ತೀರಿ? ಅಲ್ಲಿ ರೇಟ್ ಮಾರಕ್ಕೆ ಹೋಗ್ತೇವ್ರಿ. ಇವು ಡೈರೆಕ್ಟ್ ನೀವೇ ಹೋಲ್ಸೇಲಾಗ ಮಾರಿ? ಹೋಲ್ಸೇಲ್. ಓಕೆ.
ಹಿಂಗೆ ಕಲರ್ ಬರ್ತದೆ ನೋಡಿರಿ ಸರ್. ಓಕೆ ಓಕೆ. ಹಾಕ್ರಿ ಕರಿಬೇಗಿಂದ ಒಂದು ತಗೋರಿ ಸರ್. ಹಾಂ, ಇದು ಎಷ್ಟು ಕೆ ಜಿ ಇರ್ತದ್ರಿ ಇದು? ಇದು 25 kg ತನಕ ಇರ್ತದೆ ನೋಡಿರಿ. 25 ಕೆ ಜಿ ರೀ? 25 ಕೆ ಜಿ. 25. ಇದೇ 400 ರೂಪಾಯಿ ಹೋಗ್ತದೆ ಅದು? ಹಾಂ ಸರಿ, ಬಾರೋ ಬಸ್ ಬಾರೋ. ಹಾಂ ಹಾಂ, ಮಡು 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 ಮಾಲ್ ಒಂದು ಹಟ್ಟಮತಿ ಅದ ಇವತ್ತು. ಈ ಥರ ಮ್ಯಾಲ ಇದು ಹಾಕ್ಬಿಡ್ಬೇಕೇನು ಸರ್? ಇದು ತಪ್ಪಲು ಹಾಕ್ಬಿಡ್ಬೇಕ್ರಿ? ಹಾಂ ಹಾಂ ಹಾಕಿ ಹಿಂಗೆ ಮಾಡಿ ಕಟ್ ಒಯ್ಬೇಕು ನೋಡ್ರಿ. ನೀರು ಅದು ಯಾಕೆ ಕ್ಲೀನ್ ಆಗಕ್ಕೇನ್ರಿ ಅದು? ಹಾಂ ಹಾಂ, ಜಳ ಜಳ ಆಗ್ತೇನೆ ಅಲ್ಲಿ ಇಟ್ರೆ ಮಾಲ ಸೈನಿಂಗ್ ಶೈನಿಂಗ್ ಕಾಣ್ತದೆ. ಓಕೆ ಓಕೆ. ಸರ್ ನೀವು ಏನು ಒಂದೇ ಊರ್ಲಿಂದ ತೊಗೊಂಡು ಹೋಗ್ತೀರಿ ಹೆಂಗ್ರಿ ಸರ್? ಅಂದ್ರೆ ಡೈಲಿ ಹೋಗ್ತೀವಿ ಒಯ್ತೀರಿ? ಇದು ಬ್ಯಾಗಿಗೆ ಎಷ್ಟು ಹೋಗ್ತೀರಿ? 20 ರೂಪಾಯಿ ಒಯ್ದು ಅಲ್ಲಿ ಮಾರ್ಕೆಟ್ನಾಗ ಕಳಿಸ್ಬಿಡ್ತೀರಿ ನೀವು? ಓಕೆ ಸರ್, ಓಕೆ ಓಕೆ ಓಕೆ. ಇವು ಎಷ್ಟು ಬ್ಯಾಗ್ ಬರ್ತಾವ್ರಿ ಗಾಡಿನಾಗ? ಹಾಂ ಸರ್, ಗಾಡಿನಾಗ ಎಷ್ಟು ಬ್ಯಾಗ್ ಬರ್ತಾವ್ರಿ ಇವು? ಡೈಲಿ ಡೈಲಿ ಹೋಯ್ತೀರಿ? ಓಕೆ.